ಭಾಳಷ್ಟು ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ ಅದಲ್ಲ. ಈ ಕಣ್ಣಿನ ಸಮಸ್ಯೆ ಅಂತಂದರೆ ಏನು? ಕಣ್ಣು ಮಂಜಾಗುವಂಥದ್ದು, ಅಥವಾ ಲಾಂಗ್ ಸೈಟು ಶಾರ್ಟ್ ಸೈಟು, ಅಥವಾ ಕಣ್ಣಲ್ಲಿ ನೀರು ಬರುವಂಥದ್ದು, ಕಣ್ಣಿನಲ್ಲಿ ಉರಿ ಬರುವಂಥದ್ದು. ಇದಕ್ಕೆ ಕಾರಣ ಏನು? ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಅಂದರೆ ಅನಂತ ಪದ್ಮನಾಭ. ಆ ಸಾಕ್ಷಾತ್ ಆ ವಿಷ್ಣುವನ್ನು, ಆ ಅನಂತ ಪದ್ಮನಾಭನ ನೋಡಿ ದರ್ಶನ ಮಾಡಿ ಕಣ್ಣು ತುಂಬಿಕೊಳ್ಳೋಕ್ಕೆ ಹೋಗ್ತಾಯಿದ್ದೀವಿ. ಈ ಒಂದು ಆಧ್ಯಾತ್ಮ ಪಯಣದಲ್ಲಿ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಬನ್ನಿ. ಯಾಕಂದರೆ ಈ ಒಂದು ಪಯಣದಲ್ಲಿ ನಮಗೆ ಕರ್ಮಗಳು ಕಳ್ಕೊಬಿಡ್ತೀವಿ, ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್, ಮತ್ತು ಮನೇಲಿ ಯಾರಿಗಾರು ಆರೋಗ್ಯದ ಸ್ಥಿತಿ ಮತ್ತು ಶತ್ರು ಬಾಧೆಗಳಿತ್ತು ಅಂತಂದರೆ ಎಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ ಅಲ್ಲ. ಆಧ್ಯಾತ್ಮ ಪಯಣ ಅಂದರೆ ಅದ್ಭುತವಾದಂಥ ಒಂದು ವಿಚಾರ. ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಆಧ್ಯಾತ್ಮದ ಪಯಣ ಬಗ್ಗೆ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಅದೃಷ್ಟವಂತರಾಗಿದ್ದರು ಅಂತಂದರೆ ಖಂಡಿತವಾಗಿ ನಮ್ಮ ಜೊತೆ ಬರ್ತೀರಾ. ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಬನ್ನಿ. ವಿ.ಐ.ಪಿಗಳಾಗಬೇಕು, ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಬೇಕು, ದೇವರ ಒಂದು ಆಶೀರ್ವಾದದಿಂದ ಸಂಕಲ್ಪವನ್ನು ಮಾಡಿ ಬನ್ನಿ. ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯ ಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತಲ್ರಿ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮೊದಲನೇದಾಗಿ ಭಾಳಷ್ಟು ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತೆ ಅದಲ್ಲ. ಈ ಕಣ್ಣಿನ ಸಮಸ್ಯೆ ಅಂತಂದರೆ ಏನು? ಕಣ್ಣು ಮಂಜಾಗುವಂಥದ್ದು, ಅಥವಾ ಲಾಂಗ್ ಸೈಟು ಶಾರ್ಟ್ ಸೈಟು, ಅಥವಾ ಕಣ್ಣಲ್ಲಿ ನೀರು ಬರುವಂಥದ್ದು, ಕಣ್ಣಿನಲ್ಲಿ ಉರಿ ಬರುವಂಥದ್ದು. ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಕಣ್ಣು ಉರಿ ಬರುವಂಥದ್ದು ಏನಕ್ಕೆ ಕಣ್ಣು ಉರಿ ಬರ್ತಾ ಇರುತ್ತೆ ಯಾವಾಗಲೂ ಅಂದರೆ, ಎಕ್ಸಸ್ ಆಫ್ ಹೀಟ್ ಅಂದರೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಕಣ್ಣಿಗೆ ತಂಪು ಮಾಡ್ಕೋಬೇಕು. ಸಿಂಪಲ್ ಆಗಿರೋಂಥ ಒಂದು ರೆಮಿಡಿ ಹೇಳ್ತೀನಿ. ಕಣ್ಣಿನಿಗೆ ಸಂಬಂಧಪಟ್ಟಂಥ ಮತ್ತು ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಏನಾರು ಇತ್ತು ಅಂತಂದರೆ ಅವ್ರು ಇದನ್ನು ಮಾಡ್ಕೊಳ್ಳಿ. ಏನು ಅಂತಂದರೆ, ಸೌತೆಕಾಯಿನ ತೊಗೊಳ್ಳಿ, ಸೌತೆಕಾಯಿನ ಕಟ್ ಮಾಡಿ ಆ ಸ್ಲೈಸ್ ಏನಿದೆ ಒಂದು ಪೀಸ್ ಅದನ್ನು ಕಣ್ಣಿಗೆ ಇಟ್ಕೊಳ್ಳಿ. ಹುಷಾರು, ಒಂದು ಎಚ್ಚರಿಕೆ, ಭಾಳಷ್ಟು ಜನಕ್ಕೆ ಸೌತೆಕಾಯಿ ಕಟ್ ಮಾಡಬೇಕಾದ್ರೆ ಚಾಕುವನ್ನು ಚೆನ್ನಾಗಿ ತೊಳೆದು, ನೀವು ಮೆಣಸಿಕಾಯಿ ಕಟ್ ಮಾಡಿರ್ತೀರ, ಸರಿಯಾಗಿ ತೊಳೆದಿರಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಅದರದ್ದು ಎಲ್ಲ ಖಾರ ಎಲ್ಲ ಏನಾಗಿರುತ್ತೆ ಈ ಚಾಕುಗೆ ಅಂಟ್ಕೊಂಡಿರುತ್ತೆ. ಆ ಚಾಕುಂದು ತೊಗೊಂಡು ಅಂಟ್ಕೋತ ಕಣ್ಣು ಇನ್ನೂ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಶುದ್ಧವಾಗಿ ತೊಳೆದು ಚಾಕುವನ್ನು ಆಮೇಲೆ ಅದನ್ನು ಕಟ್ ಮಾಡಿ ಕಣ್ಣಿಗೆ ಇಟ್ಕೋತು ಅಂತಂದರೆ ಕಣ್ಣು ಉರಿ ಮತ್ತು ಕಣ್ಣು ಕೆಳಗಡೆ ಇರೋಂಥ ಡಾರ್ಕ್ ಸರ್ಕಲ್ಸ್ ಸಿಂಪಲಾಗಿ ಹೊರ್ಟೋಗ್ಬಿಡುತ್ತಪ್ಪ. ನೀವೇನು ಒಂದು ವಾರ ಮಾಡಿ, ನೀವು ಹೋಗಿಲ್ಲ ಅಂತಂದರೆ ಕೇಳಿ ಆಯ್ತಲ್ಲ. ಕಣ್ಣಿಗೆ ಕೆಳಗೆ ಇರುವಂತಹ ಡಾರ್ಕ್ ಸರ್ಕಲ್ಲು ಮತ್ತು ಕಣ್ಣು ಉರಿ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ಇತರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕಣ್ಣು ಸೋರುವಂಥದ್ದು ಬರೀ ಸೌತೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ. ಹಾಗಾಗಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಾರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವ್ರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನನಗೆ ಬಡ್ಡಿ ಕಟ್ಟೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು, ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಗುರುಗಳೇ, ಏನು ಮಾಡೋದು, ದಿಕ್ಕೆ ತೋಚ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು, ಒಂದು ಸಾಲ ಸೋಲಗಳಿದ್ದು ತೀರೋಗ್ಬಿಡುತ್ತೆ. ಅದು ನಾವು ಈ ಅಷ್ಟಲಕ್ಷ್ಮಿ ಯಂತ್ರ ಎಷ್ಟು ಪವರ್ಫುಲ್ ಅಂತಂದರೆ, ಕೇವಲ 1 ತಿಂಗಳಲ್ಲಿ ಎಷ್ಟೋ ಜನ ಸಾಲ ತೀರಿಸಿದೆ, 3 ತಿಂಗಳಲ್ಲಿ ತೀರಿಸಿದೆ. ನಾನು ಹೇಳೋದು 6 ತಿಂಗಳಲ್ಲಿ ಅರ್ಧ ತೀರಿಸಲಿ ಬಿಡಿ ಸಾಲ, ಆದರೂ ಅಂತಂದರೆ ನಿಮ್ಗೆ ಎಷ್ಟೊಂದು ಚೆನ್ನಾಗಾಗ್ಬಿಡ್ತೀರ ಲೈಫಲ್ಲಿ. ಹಾಗಾಗಿ ಸಾಲ ಸಂಪೂರ್ಣವಾಗಿ ತೀರುತ್ತೆ. ಒಂದು ಎರಡನೇದು ಏನಂತ, ಇನ್ನು ಕೆಲವರು ಗುರುಗಳೇ ನಾನೊಂದು ಸೈಟ್ ತೊಗೊಂಡಿಲ್ಲ, ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ ಗುರುಗಳೇ, ಅದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಳಿಗೂ MBA ಅದು ಇದು ಮಾಡಬೇಕು, ಓದಿಸ್ಬೇಕು, 8 ಲಕ್ಷ ಖರ್ಚಾಗುತ್ತೆ, ಇಲ್ಲ ಅಂತ ಏನು ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಮಕ್ಳಿಗೆ ಮದುವೆ ಮಾಡಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆಲ್ಲ ಹೋಗಿ ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ, ನಾವಿನ್ನೂ ಹಂಗೆ ಇದ್ದೇವೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಕೇಳಿದೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅದ್ಭುತವಾಗಿ ನಿಮ್ಮ ಕೆಲಸ ಆಗುತ್ತೆ. ನಿಮ್ಮೆಲ್ಲ ರೀತಿಯಂಥ ಸಮಸ್ಯೆಗಳನ್ನು ಬಗೆಹರಿಸ್ಬಿಡುತ್ತೆ. ಗೊತ್ತಲ್ಲ. ಇದೇನು ಅಂತಂದರೆ,
ಅದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಅವ್ರು ನೇರವಾಗಿ ನಿಮಗೆ ತಲುಪಿಸ್ತಾರೆ. ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಏನಿಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಬೇಕು ಅಂದರೆ 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ. 11ನೇ ಬಾರಿಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಅದೃಷ್ಟ ಇರೋರು ಮಾತ್ರ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀರಾ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೊಗೊಳಕ್ಕಾಗೋದು. ಆರ್ಡಿನರಿ ಅವರು ತಗೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಹಿಂದೆ ಆಗಿತ್ತು, ಈಗಲೂ ಕೂಡ ಆಗ್ತಾ ಇದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ ಗೊತ್ತಲ್ಲ. 3 ಅಮಾವಾಸ್ಯೆ ಕಳೆದು 6 ತಿಂಗಳೊಳಗೆ ನಿಮ್ಮ ಹಣಕಾಸಿನ ನಿವಾರಣೆ ಆಗಿಲ್ಲ ಅಂತಂದರೆ ಸಮಸ್ಯೆ ನಿವಾರಣೆ ಕೇಳಿ ಗೊತ್ತಲ್ಲ. ಇಲ್ಲಿ ಯಾರ್ಯಾರೋ ತೊಗೊಂಡು ಹೋಗ್ತಾರೆ ಆಯ್ತಾ. ನೀವು ನಮ್ಮ ವಿದ್ಯಾರ್ಥಿಗಳು ನೀವು ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಅವರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ತೊಗೊಳ್ಳೋಂಥದ್ದು. ಮತ್ತು ಇದು ಯಾರ್ಯಾರು ತೆಗೆದುಕೊಂಡು ಹೋಗ್ತೀರಾ ಈ ಪೀಠ ಪ್ರತಿಷ್ಠಾಪನೆ ಮಾಡಿ, ಒಂದಲ್ಲ ಒಂದು ದಿನ ಶ್ರೀಮಂತರಾಗೇ ಆಗ್ತೀರಾ. ನೀವೆಲ್ಲರೂ ಚೆನ್ನಾಗಿರಬೇಕು. ನೀವೆಲ್ಲ ಶ್ರೀಮಂತರಾಯಿತು ಅಂದರೆ ನಮ್ಮ ದೇಶ ತುಂಬ ಮುಂದುವತ್ತೆ. ಅಮೇರಿಕಾನೇ ಮೀರಿಸುತ್ತೆ, ಅಷ್ಟು ಪವರ್ಫುಲ್ ಆಗುತ್ತೆ ಗೊತ್ತಲ್ಲ. ಮತ್ತು ಈ ಮುಂಚಿತವಾಗಿ ನೀವು ಬಂದು ಅಂದರೆ ವಿಶೇಷವಾದಂಥ ದಿನಗಳಲ್ಲಿ ನೀವು ಈ ಒಂದು ಯಂತ್ರನ ತೆಗೆದುಕೊಂಡೋಗಿ, ಏಕಾದಶಿ ಆಗಿರ್ಬೋದು, ಕಾಲಾಷ್ಟಮಿ ಆಗಿರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ, ಈ ಥರ ಅದ್ಭುತವಾದಂಥ ದಿನಗಳೇ. ಬೇರೆ ದಿನವೂ ಕೂಡ ತೊಗೊಂಡೋಗಿ ಇಟ್ಟು ಅವತ್ತು ಪ್ರತಿಷ್ಠಾಪನೆ ಮಾಡ್ಬೋದು ಅಂತಲ್ಲ. 100 ಅಲ್ಲ 200% ನಿಮ್ಗೆ ಒಳ್ಳೇದು ಆಗಲೇಬೇಕು. ಹಾಗೇ ಆಗುತ್ತೆ, ಇದರಲ್ಲಿ 2 ಮಾತಿಲ್ಲ ಗೊತ್ತಲ್ಲ. ಇದನ್ನು ಇಟ್ಟು ನಿಮಗೆ ನೋಡಿ ಹೆಂಗೆ ಶುಭಗಳಿಗೆ ವಿಶೇಷವಾದಂತಹ ಒಂದು ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ದಿನ ನಿಮಗೆ ಬಂದೇ ಬರುತ್ತೆ. ಮತ್ತು ಮನೇಲಿ ದುಡ್ಡಿತ್ತು ಅಂತಂದರೆ ಮನೇಲಿ ಮದುವೆ ಆಗುತ್ತೆ, ಮತ್ತು ತುಂಬ ಒಂದು ಮನೆ ಆಗುತ್ತೆ, ಗೃಹಪ್ರವೇಶ ಆಗುತ್ತೆ, ವರ್ಷಕ್ಕೊಂದು ಸಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಒಂದು ಹೋಮ ಹವನಾದಿಗಳು ಈ ಥರದ್ದೊಂದು ಆಗ್ತಾನೆ ಇರ್ತವೆ. ಹಾಗೆ ಅದನ್ನು ಮಾಡ್ಕೊಳ್ಳಿ, ಇಟ್ಟು ಪ್ರತಿಷ್ಠಾಪನೆ ಮಾಡಿ. ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಇನ್ನು ಏನು ಅಂತಂದರೆ ಯಾವ ಮುದ್ರೆ ಮಾಡಬೇಕು ಅಂತಂದರೆ ಏನೂ ಇಲ್ಲ, ಪ್ರಾಣ ಮುದ್ರೆಯನ್ನು ಮಾಡಿ. ಪ್ರಾಣ ಮುದ್ರೆನ ನೀವು ಎಷ್ಟು ನಿಮಿಷ ಮಾಡಬೇಕು ನೋಡಿ. ಏನಿಲ್ಲ, ಪ್ರಾಣ ಮುದ್ರೆ ಅಂತಂದರೆ ನೋಡಿ, ತೋರು ಬೆರಳು ಮತ್ತು ಉಂಗುರದ ಬೆರಳು ಎರಡನ್ನೂ ಹಿಂಗೆ ಇಟ್ಕೊಳ್ಳಿ. ಮತ್ತು ಕಿರು ಬೆರಳು ಮತ್ತು ತೋರು ಬೆರಳು ಮಧ್ಯದ ಬೆರಳು ನೇರವಾಗಿ ಇಟ್ಕೊಂಡು, ಕಿರು ಬೆರಳು ಮತ್ತು ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸ್ಬಿಡು. ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆ ಮಾಡ್ತೀರಾ, ಇದನ್ನು ಹಿಂಗೆ ಇಟ್ಕೊಳ್ಳೋಂಥದ್ದಲ್ಲ, ಇದನ್ನು ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ ತೊಡೆ ಮೇಲೆ ಅಂತಲ್ಲ. ಬೇಗ ನೋಡಿ, ನೀವು ಈ ಕ್ರಾಸಾಗಿ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಕಣ್ಣಿನಲ್ಲಿ ನೀವು ಹಿಂಗೆ ಇಟ್ಕೊಳ್ತಿದ್ದಂಗೆ ಬೇಕಾದ್ರೆ ಈಗ ಸೆಕೆಂಡೇ ನೀವು ಪ್ರಯೋಗ ಮಾಡಿ ನೋಡಿ. ಹಿಂಗೆ ಇಟ್ಕೊಂಡ್ರೆ ಪರಿಣಾಮ ಬೀರುತ್ತೆ. ಆದರೆ ಸ್ವಲ್ಪ ಕ್ರಾಸಾಗಿ ಇಟ್ಕೋತು ಅಂತ ಅಂದರೆ 3 ನಿಮಿಷ ಕ್ರಾಸಾಗಿ ಇಟ್ಕೊಳ್ಳಿ, ಆಮೇಲೆ ಸಹಜವಾಗಿ ಇಟ್ಕೊಳ್ಳಿ. ಹಿಂಗೆ ಇಟ್ಕೋತಿದ್ದಂತೆ ಕಣ್ಣಿನಲ್ಲಿ ಆಗಲೇ ಪ್ರೆಷರ್ ಕ್ರಿಯೇಟ್ ಆಗೋದು, ಒಂಥರ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಒತ್ತುದಂಗೋ ಅಥವಾ ಅಲ್ಲಿನೋ ಒಂದು ಪಾಸಿಟಿವ್ ಎನರ್ಜಿ ಓದಂಗೋ ನಿಮ್ಗೆ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಕೊಂಡು ನೀವು ಪ್ರಾಣಮುದ್ರೆ ಇಟ್ಕೊಂಡು ಕ್ರಾಸಾಗಿ ಇಟ್ಕೊಳ್ಳಿ ಅಷ್ಟೇ. ಆಗಲೇ ಗೊತ್ತಂದರೆ ಆ ಕ್ಷಣದಲ್ಲಿ ಇಮ್ಮಿಡಿಯೇಟಾಗಿ ನಿಮಗೆ ಹೀಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಓನ್ಲಿ 6 ನಿಮಿಷಗಳ ಕಾಲ ಮಾಡಿ. ಕಣ್ಣು ಮಂಜಾಗುವಂಥದ್ದು, ಕಣ್ಣಿನ ಕೆಳಗಡೆ ಇರುವಂತಹ ಒಂದು ಡಾರ್ಕ್ ಸರ್ಕಲ್ಸು, ಮತ್ತು ಈ ಏನಂತ ಕಣ್ಣು ತುಂಬ ನೀರು ಸೋರುವಂಥದ್ದು ಇದೆಲ್ಲ, ಮತ್ತು ಕಣ್ಣು ಹುರಿ, ಬರ್ನಿಂಗ್ ಸೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಫಸ್ಟ್ 3 ನಿಮಿಷ ಕ್ರಾಸಾಗಿ ಇಟ್ಕೊಳ್ಳಿ, ಆಮೇಲೆ ಸಹಜವಾಗಿ ತೊಡೆ ಮೇಲೆ ಹಿಂಗೆ ಇಟ್ಕೊಳ್ಳಿ ಪ್ರಾಣಮುದ್ರೆಯನ್ನು. ಇಷ್ಟು ದಿನ ಪ್ರಾಣಮುದ್ರೆ ಮಾಡ್ತಾಯಿದ್ರಿ, ಓಕೆ. ಅದು ಈ ಥರ ಸ್ವಲ್ಪ ಟೆಕ್ನಿಕ್, ಸ್ವಲ್ಪ ತಂತ್ರವನ್ನು ಉಪಯೋಗಿಸಿ ಮಾಡ್ತಂದರೆ ಅದು ಎಫೆಕ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಲ್ಲ. ಈ ಮುದ್ರೆ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗತ್ತೆ, ನಿಮ್ಮ ಸಮಸ್ಯೆ ಬಗೆಹರಿದೇ ಹೋಗ್ಬಿಡುತ್ತೆ ಅಲ್ಲ. ಇದು ಮುದ್ರೆಯ ವಿಚಾರ. ಇನ್ನು ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತಾರೆ. ಅವ್ರಿಗೆ ಏನಿಲ್ಲ, ಸಿಂಪಲ್ ಆಗಿರೋಂಥ ಒಂದು 2 ಸಜೆಷನ್ ಮಾಡಿ. ಏನು ಅಂತಂದರೆ, ಗಂಡ ಮೊದಲು ಮನೆಗೆ ಬಂತು ಅಂತಂದಾಗ, ಮನೆ ಒಳಗಡೆ ಬಂತಂದ ಫಸ್ಟ್ ನೀವು ಏನೂ ಕೇಳೋಕ್ಕೋಗ್ಬಿಡಿ. ಒಂದು ಅರ್ಧ ಗಂಟೆ ಅವ್ರಿಗೆ ಉಪಚಾರ ಮಾಡಿ, ಮತ್ತು ಒಳ್ಳೆ ರೀತಿಯಲ್ಲಿ ಫಸ್ಟ್ ಬರ್ತಿದ್ದಂಗೆ ಕೈ ಕಾಲು ಮುಖ ತೊಳಿತಿದ್ದಂಗೆ ಏನು ಮಕ್ಕಳಿಗೆ ಹಿಂಗಾಯಿತು ಅದಾಯಿತು ಬರೀ 108 ಹೊರಗಡೆ ಎಲ್ಲ ಸಮಸ್ಯೆ ಎಲ್ಲ ಮುಗಿಸಿ ಮನೆಗೆ ಬಂದಿರ್ತಾರೆ.
ನೀವು ಹೆಣ್ಮಕ್ಳೇನು ನೋಡ್ತಾರೆ, ನಂಗೆ ಅದಿಲ್ಲ ಇದಿಲ್ಲ ಮನೇಲಿ ಅದಿಲ್ಲ, ನಿಮ್ಮ ಮಗಳು ಈ ಥರ ಮಾಡೋದು, ನಿಮ್ಮ ಮಗ ಈ ಥರ ಮಾಡ್ದ, ಅಕ್ಕಪಕ್ಕದವ್ರಿಗೆ ಇದಂತೂ ತಲೆ ತಿನ್ಬಿಟ್ಟು ರೇಗಾಡ್ತಾರೆ, ಜಗಳ ಆಡ್ತಾರೆ, ಒಂದಕ್ಕೊಂದು ಮಾತು ಬೆಳೆದು ದೊಡ್ಡ ಜಗಳ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು 2 ಅವರು ಗಂಡ ಬಂದ ತಕ್ಷಣ ಏನೂ ಮಾತಾಡ, ಫಸ್ಟು ಅವ್ರು ಉಪಚಾರ ಮಾಡಿ ಅಲ್ಲ, ಇದು ಸೀಕ್ರೆಟು ಗೊತ್ತಲ್ಲ. ಫಸ್ಟು ಉಪಚಾರ, ಆಮೇಲೆ ನೀವು ಕೇಳಿದ್ದನ್ನು ಅವರು ಕೊಡಿಸ್ಕೊಡ್ತಾರೆ ಮತ್ತು ಹೇಳಿದ್ದನ್ನು ಅವ್ರು ಮಾಡ್ತಾರೆ. ಆದರೂ ಕೂಡ ಗಂಡ ಹೆಂಡತಿ ಜಗಳ ಆಗಬಾರ್ದು ಅಂತಂದರೆ ಗ್ರಂಥಿಗೆ ಅಂಗಡಿಲಿ ಬಲಮುರಿ ಎಡಮುರಿ ಅಂತ ಸಿಗುತ್ತೆ ಇಲ್ಲ, ಬಲಮುರಿ ಎಡಮುರಿ ಬೇರು. ಆ ಬೇರನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ದಾರದಲ್ಲಿ ಸುತ್ತಬೇಕು. ದಾರವನ್ನು ಚೆನ್ನಾಗಿ ಸುತ್ತಬಿಟ್ಟು ಅದನ್ನು ನೀವೇನು ಮಾಡಿ ಅಂತಂದರೆ ನೀವು ಗಂಡ ಹೆಂಡತಿ ಮಲಗುವಂಥ ಜಾಗದಲ್ಲಿ ನೆಲದ ಮೇಲೆ ಮಲಗೋದಾದರೆ ನಿಮ್ಮ ತಲೆ ಹತ್ರ, ಅಥವಾ ಮಂಚದ ಮೇಲೆ ಮಲಗೋದಾದರೆ ಮಂಚದ ಕೆಳಗಡೆ ಅದನ್ನು ಇಡಬೇಕು. ಇಟ್ಟು ನೀವೇನು ಮಾಡಿ ಅಂತಂದರೆ 3 ದಿನ ಆದಮೇಲೆ ನೀವೇನು ಮಾಡಬೇಕು, ಹಳದಿ ದಾರ ಸುತ್ತಿರ್ತಿರಲ್ಲ, ಕೆಂಪು ದಾರವನ್ನು ಸುತ್ತಿ ನೀವು ಅದನ್ನು ಪರ್ಮನೆಂಟಾಗಿ ಒಂದು ಬಟ್ಲಲ್ಲೋ ಒಂದು ಬಾಕ್ಸಲ್ಲೋ ನೀವು ಮಂಚದ ಕೆಳಗಡೆ ಇಟ್ಬಿಡಬೇಕು. ಇಷ್ಟು ಮಾಡಿ ಸಾಕು. ಯಾವ ರೀತಿ ಯಾವುದೇ ರೀತಿಯಂಥ ಗಂಡ ಹೆಂಡತಿ ಸಮಸ್ಯೆ ಇದ್ದರೂ ಕೂಡ, ಜಗಳಗಳಿತ್ತು ಅಂತಂದರೆ, ಮನಸ್ತಾಪಗಳಿತ್ತು ಅಂತಂದರೆ ಹೊರಟೋಗ್ಬಿಡುತ್ತೆ. ಬರೀ ಕೇವಲ 2 ಬೇರುಗಳನ್ನು ನೀವು ನಿಮ್ಮ ಒಂದು ಇದರಲ್ಲಿ ಇಡೋದ್ರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಹೌದಲ್ಲ. ಮೊದಲನೇ ಟೆಕ್ನಿಕ್ಕು ಬಂದು 2 ಅವರ್ ನೀವು ಗಂಡನಿಗೆ ಉಪಚಾರ ಮಾಡಿ, 2ನೇ ಇದು ಏನಂತಂದರೆ ನಾನು ಹೇಳುವಂಥ ತಂತ್ರವನ್ನು ಮಾಡಿ ಅಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆ ಏನು, ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಡು. ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ, ಈ ಒಂದು ಮುದ್ರಾ ಯೋಗ ಕುಂಡಲಿ ಹಾಗೂ ಮುದ್ರಾ ಯೋಗ ಶಿಬಿರನ ಕಲ್ತ್ಕೊಳ್ಳಿ, ಅದ್ಭುತವಾಗುತ್ತೆ. ಯಾವುದೇ ರೀತಿಯಂಥ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಮತ್ತು ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸು 1.5 to 2 ತಿಂಗಳಲ್ಲಿ ನಾರ್ಮಲ್ ಬರುತ್ತೆ. ಮತ್ತು ಈ ಅಸ್ತಮ 10-12 ದಿನದಲ್ಲಿ ಗುಣ ಆಗುತ್ತೆ. ದೀರ್ಘಕಾಲಿಕವಾದಂಥ ಒಂದು ಕಾಯಿಲೆಗಳು. ಮತ್ತು ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು 21 days ನಿವಾರಣೆ ಆಗುತ್ತೆ. ಮತ್ತು ಥೈರಾಯ್ಡ್ ಟಾನ್ಸಿಲ್ಸ್ ಅಂತೂ 1-1.5 ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ನೀವು ಚೆಕ್ ಮಾಡಿಸಿ ರಿಪೋರ್ಟಲ್ಲಿ ನಾರ್ಮಲ್ ಬರುತ್ತೆ. ಅಂಥೊಂದು ಅದ್ಭುತವಾದಂಥ ವಿದ್ಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವೇ ಮಾಡ್ಕೋಬೋದು. ಜೊತೆಗೆ ಸಂಕಲ್ಪ, ಅತೀಂದ್ರಿಯವಾದಂಥ ಶಕ್ತಿಯನ್ನು ನಿಮಗೆ ಜಾಗೃತಿ ಮಾಡ್ತೀನಿ. ಅದೆಲ್ಲ ಮಂತ್ರೋಪದೇಶವನ್ನು ಮಾಡ್ತೀನಿ, ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರ ಆದರೆ ಸಾಕು, ಹೆಂಗೆ ಅಂತ ರಾಮಬಾಣ ಇದ್ದಂಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೋದು ಅಂತ ಒಂದು ಅದ್ಭುತ. ಈಗ ನಮಗೆ ನನ್ನ ಗುರುಗಳು, ಅವ್ರಿಗೆ ಅವರ ಗುರುಗಳು, ಅವ್ರ ಗುರುಗಳು ಕೊಟ್ಟಂತಹ ಒಂದು ಮಂತ್ರ ದೀಕ್ಷೆ, ಒಂದು ಕಿವಿಯಲ್ಲಿ ನಾನು ನಿಮಗೆ ಉಪದೇಶವನ್ನು ಮಾಡ್ತೀನಿ ಈ ಒಂದು ಶಿಬಿರದಲ್ಲಿ. ಆ ಮಂತ್ರ ಒಂದು ಕಲ್ತ್ಕೊಂಡು ಸಿದ್ಧಿಸ್ಕೊಳ್ಳಿ ಸಾಕು. ಡೈಲಿ 3 ನಿಮಿಷ ಕೊಡಿ ಸಾಕು. ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆ, ಈವನ್ ಹಣಕಾಸಿನ ಸಮಸ್ಯೆ, ಫ್ಯಾಮಿಲಿ ಪ್ರಾಬ್ಲಮ್ಮು, ಸಾಮಾಜಿಕವಾದಂಥ ಒಂದು ಸಮಸ್ಯೆಗಳು, ಜೀವನದಲ್ಲಿ ಸುನದು ಬಂದಿದ್ದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಗೊತ್ತಲ್ಲ. ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಈ ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಳ್ಳೋದೆಲ್ಲ ಸರಿ ಹೋಗ್ತಾರೆ. ಬುದ್ಧಿವಂತರಾಗ್ತೀರ, ತಿಳುವಳಿಕೆ ಆದ ಜ್ಞಾನ ಬರುತ್ತೆ. ಮತ್ತು ಖುಷಿ, ಸಂತೋಷ, ಆನಂದ, ನೆಮ್ಮದಿ ಎಲ್ಲ ಸಿಗುತ್ತೆ. ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ಒಟ್ಟಿಗೆ ಇರ್ತೀರ. ಫ್ಯಾಮಿಲಿಯಲ್ಲೇ ಕಚ್ಚಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅದೆಲ್ಲ ಸರಿ ಹೋಗ್ತಾ ಬರುತ್ತೆ. ಗಂಡ ಹೆಂಡತಿ ಸಮಸ್ಯೆ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಯಾರೋ ದೂರ ಹೋಗ್ಬಿಟ್ಟಿರ್ತಾರೆ, ಅವ್ರು ತುಂಬ ಹತ್ತಿರ ಆಗ್ತಾರೆ, ಕ್ಲೋಸ್ ಆಗ್ತಾರೆ ಗೊತ್ತಲ್ಲ. ಮತ್ತೆ ಒಂದು ಸರಿ ಬಂದು ನಿಮ್ಮ ಬಿಟ್ಟು ನಿಮ್ಮ ದೂರ ಆಗಲ್ಲ. ಅವ್ರ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು. ಅದು ಅದ್ಭುತವಾದಂಥ ಒಂದು ಶಿಬಿರ. ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಜೊತೆಗೆ ಮುದ್ರಾಯೋಗ, ಈ ಮುದ್ರಾಯೋಗ ಕಲ್ತ್ಕೊಂಡ್ರೆ ಸಾಕು, ಯಾರನ್ನ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಅಂದರೆ ಅಷ್ಟು ಶಕ್ತಿ ಬರುತ್ತೆ ನಿಮಗೆ ಗೊತ್ತಲ್ಲ. ಕೆಲವೊಂದು ಅದ್ಭುತವಾದಂಥ ಒಂದು ಮುದ್ರೆಗಳಿದ್ದಾವೆ, ಅದು ನನ್ನ ಕ್ಲಾಸಲ್ಲಿ ಹೇಳ್ಕೊಳ್ಳಿ. ಕೇವಲ 5-6 ಮುದ್ರೆಗಳು ತಿಳ್ಕೊಂಡ್ರೆ ಸಾಕು. ಅದ್ಭುತವಾದಂಥ ತಂತ್ರಗಾರಿಕೆಯ ಮುದ್ರೆಗಳು. ತಂತ್ರ ಇದು ಆರೋಗ್ಯಕ್ಕಾಗಿ ಮಾಡುವಂಥ ಮುದ್ರೆನೇ ಬೇರೆ, ಮತ್ತು ತಂತ್ರ ವಿಭಾಗವಾಗಿ ತಂತ್ರದಲ್ಲಿ ಮಾಡುವಂಥ ಕೆಲವೊಂದರ ಮುದ್ರೆಗಳೇ ಬೇರೆ. ಅದೆಲ್ಲ ಒಂದು ಮುದ್ರೆ ಮಾಡಿದ್ರೆ ಸಾಕು, ದೇವರಿಗೆ ನೈವೇದ್ಯ ಆಗಿಬಿಡುತ್ತೆ. ಅಲ್ಲ, ಒಂದು ಮುದ್ರೆ ಮಾಡಿದ್ರೆ ಸಾಕು, ಯಾರು ಬೈಯೋ ಅಂಥವ್ರು ನಿಮಗೆ ಸೈಲೆಂಟ್ ಆಗಿಬಿಡ್ತಾರೆ. ಮತ್ತು ಒಂದು ಮುದ್ರೆ ಮಾಡಿದ್ರೆ ಸಾಕು, ದುಡ್ಡು ಬರ್ತಾ ಇರುತ್ತೆ, ವ್ಯಾಪಾರ ಚೆನ್ನಾಗಾಗ್ತಾರೆ, ದುಡ್ಡು ಬರ್ತಾ ಇರುತ್ತೆ, ಯಾವುದೋ ರೀತಿಯಿಂದ ದುಡ್ಡು ಅಡ್ಜಸ್ಟ್ ಆಗಿಬಿಡ್ತದೆ. ಅದ್ಭುತ ಕೆಲವೊಂದು ಕುಬೇರ ಮುದ್ರೆ, ಅದನ್ನು ಗುರುವಿನ ಮೂಲಕ ಕಲ್ತ್ಕೋಬೇಕು. ನೀವು ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹಿಂಗೆ ಮಾಡ್ತು ಅಂತಂದರೆ ಬರುತ್ತೆ, ಒಂದು 10 to 20% ವರ್ಕ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಗುರುವಿನ ಮೂಲಕ ಕಲ್ತ್ಕೊಬಿಡುತ್ತೆ 100% ದುಡ್ಡು ಹೆಚ್ಚಾಗಿ ಬರ್ತಾ ಇರುತ್ತೆ. ಆ ಥರದ್ದು ಅದ್ಭುತವಾದಂಥ ಸೀಕ್ರೆಟ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ
ನೀವು 3 ಕಾರಣಗಳಿಗೆ ಸಹ ನೀವು ಅಟೆಂಡ್ ಮಾಡೋಕ್ಕೂ, ಒಂದು ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರೋದು ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಇವ್ರುಗಳಿಗೆ ಸಮಸ್ಯೆ ಇತ್ತು, ನೀವು ಈ ಒಂದು ಮೂಲಕ ವಿದ್ಯೆಯ ಮೂಲಕ ನೀವು ಅದು ಬಗೆಹರಿಸ್ಕೊಳ್ಬೋದು. ಅದನ್ನು ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಈ ಒಂದು ಶಿಬಿರ ಇರುತ್ತೆ, ಮಿಸ್ ಮಾಡದೆ ಬನ್ನಿ ಅಲ್ಲ. ಇದಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಕೂಡ ನೀವು ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡಬಹುದು. ಅದ್ಭುತವಾದ ವಿದ್ಯೆಗಳನ್ನು ಹೇಳಿ ನಿಮಗೇನೋ ಒಂಥರ ಜ್ಞಾನೋದಯ ಆಗುತ್ತೆ. ಆ ಫೀಲ್ನ ನಾನು ಹೇಳಲ್ಲ, ನೀವೇ ಅದನ್ನು ಅನುಭವ ಮಾಡಿ ಹೇಳ್ತೀರ ಅಂತಲ್ಲ. ಇದು ಶಿಬಿರದ ವಿಚಾರ. ಇನ್ನು ಈ ಸರಿ ಆಧ್ಯಾತ್ಮ ಪಯಣಕ್ಕೆ ಎಲ್ಲಿಗೆ ಹೊರಟಿದ್ದೀರಾ ಅಂತ ನೀವು ಕೇಳೋದಾಯಿತು ಅಂತಂದರೆ, ಯಾಕಂದರೆ ಆಧ್ಯಾತ್ಮ ಪಯಣ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಆಧ್ಯಾತ್ಮ ಪಯಣದಲ್ಲಿ ನಮಗೆ ಅನೇಕ ರೀತಿಯಂಥ ಕರ್ಮಗಳು ಕಳೆದೋಗ್ಬಿಡ್ತದೆ. ಯಾವ ರೀತಿ ಕರ್ಮಗಳು ಅಂತಂದರೆ ಧಾರಣ, ದರ್ಶನ, ಧ್ಯಾನ, ದಂಡನ, ಪ್ರಾರ್ಥನಾ ಅಂತ ನೋಡಿ. ಕರ್ಮಗಳನ್ನು ಕಳ್ಕೊಂಡು ದೇವ್ರನ್ನ ಹೋಲಿಸ್ಕೊಡ್ತು ಅಂತಂದರೆ ನಿಮಗೆ ಜೀವನದಲ್ಲಿ ಬೇಕಾದ ಎಲ್ಲವೂ ಕೂಡ ಸಿಕ್ಬಿಡುತ್ತೆ. ಎಲ್ಲ ಅಂದರೆ ಎಲ್ಲವೂ ಗೊತ್ತಲ್ಲ. ಹೆಣ್ಣು, ಹೊನ್ನು, ಮಣ್ಣು, ಆಸ್ತಿ, ಅಂತಸ್ತು, ಐಶ್ವರ್ಯ, ಮರ್ಯಾದೆ, ಗೌರವ, ತೃಪ್ತಿ, ಸಂತೋಷ, ಆನಂದ, ಆರೋಗ್ಯ ಎಲ್ಲವೂ ಕೂಡ ಸಿಗುತ್ತೆ ಅದಲ್ಲ. ಹಾಗಾಗಿ ಏನು ಅಂತಂದರೆ ಈ ಕರ್ಮಗಳ ಕಳೆಯಿಂದ 5 ರೀತಿಯಂಥ ವಿಧಾನ ಇದೆ. ಒಂದು ಧಾರಣ, ದಂಡನ, ಧ್ಯಾನ, ಪ್ರಾರ್ಥನಾ ಮತ್ತು ದರ್ಶನ ಅಂತ. ಧಾರಣ ಅಂತಂದರೆ ನಿಮಗೇನೋ ಸಮಸ್ಯೆ ಬಂತು ಅಂತಂದರೆ ನಾವು ತಿಳಿದವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಇದನ್ನು ಕೊಡ್ತಾರೆ, ರುದ್ರಾಕ್ಷಿ ಕೊಡ್ತಾರೆ ಅಥವಾ ಮಾಲೆಗಳನ್ನು ಕೊಡ್ತಾರೆ, ಹಾಕ್ಕೊಳ್ಳಿ ಅಂತ, ಕುಂಕುಮ ಕೊಡ್ತಾರೆ, ಏನೋ ದೇಹಕ್ಕೆ ಧರಿಸುವಂಥದ್ದನ್ನು ಕೊಟ್ಟು ಕರ್ಮಗಳನ್ನು ಕಳೆಯೋದಕ್ಕೆ ನಾವು ಒಂದು ವಸ್ತು ತಾಯ್ತ ಕೊಡುವಂಥದ್ದನ್ನು ಮಾಡ್ತೀವಿ. ಅದು ಧಾರಣ. ಮತ್ತು ಧ್ಯಾನವನ್ನು ಹೇಳಿಕೊಟ್ಟು ಧ್ಯಾನವನ್ನು ಮಾಡಿಸಿ ಭಗವಂತನನ್ನು ಕಂಡು ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋವಂಥ ಒಂದು ವಿಧಾನ. ಮತ್ತು ಪ್ರಾರ್ಥನೆಯನ್ನು ಮಾಡಿ, ಭಜನೆಯನ್ನು ಮಾಡಿ ದೇವ್ರನ್ನ ಹೊಲಿಸ್ಕೊಂಡು ಕರ್ಮಗಳನ್ನು ಕಳ್ಕೊಳ್ಳೋವಂಥ ಒಂದು ವಿಧಾನ ಗೊತ್ತಲ್ಲ. ಮತ್ತು ದಂಡನ, ದೇಹವನ್ನು ದಂಡಿಸಿ ಹೋಮ ಹವನಾದಿಗಳು, ಯಜ್ಞ ಯಾಗಾದಿಗಳನ್ನು ಮಾಡಿ, ಉರುಳು ಸೇವೆ ಮಾಡಿ, ಹೆಜ್ಜೆ ನಮಸ್ಕಾರ ಮಾಡಿ, ಅಥವಾ ಉಪವಾಸ ಇದ್ದು ದೇಹವನ್ನು ದಂಡಿಸಿ ಭಗವಂತನನ್ನು ಹೋಲಿಸ್ಕೊಳ್ಳುವಂಥ ಒಂದು ಇನ್ನೊಂದು ವಿಧಾನವೇ ದೇವ್ರನ್ನ ಹೋಲಿಸ್ಕೊಂಡು ಕರ್ಮ ಕಳೆದು ಇನ್ನೊಂದು ವಿಧಾನವೇ ಈ ಒಂದು ದಂಡನ. ಮತ್ತು ಕೊನೆಯದೇನು ಅಂತಂದರೆ ದರ್ಶನ. ಭಾಳಷ್ಟು ಜನ ಇದ್ದಾರೆ, ಯಾವುದೂ ಮಾಡೋಕ್ಕಾಗಲ್ಲ ಗುರುಗಳೇ, ನಾನು ಧರಿಸ್ಕೊಳಕ್ಕಾಗಲ್ಲ, ನಾವು ಆಫೀಸ್ಗೆ ಹೋಗ್ತೀವಿ, ಮತ್ತು ನಾನು ಧ್ಯಾನ ಮಾಡೋಕ್ಕೆ ನಂಗೆ ಟೈಮ್ ಸಿಗಲ್ಲ, ಭಜನೆ ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ಮತ್ತು ಈ ಒಂದು ಸೇವೆಗಳನ್ನು ಉರುಳು ಸೇವೆ ಮಾಡೋಂಥದ್ದು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋವಂಥವರು ದರ್ಶನವನ್ನು ಮಾಡಿ ಅಲ್ಲ. ದೇವರನ್ನು ದರ್ಶನವನ್ನು ಮಾಡೋದ್ರಿಂದ ನಿಮ್ಗೆ ಅನೇಕ ರೀತಿಯಂಥ ಕರ್ಮಗಳು ಕಳೆದು ನಿಮ್ಮೆಲ್ಲ ರೀತಿಯಂಥ ಒಂದು ಅನುಕೂಲಗಳಾಗ್ಬಿಡುತ್ತೆ. ಕೇವಲ ದರ್ಶನ ಮಾತ್ರದಿಂದಲೇ ಅಲ್ಲೇ. ಹಾಗಾಗಿ ಈ ಸರಿ ಎಲ್ಲಿ ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಅಂತಂದರೆ ಅನಂತ ಪದ್ಮನಾಭ. ಯಾಕಂದರೆ ನಾವು ಲಕ್ಷ್ಮಿಯ ಆರಾಧಕರಾಗಿರೋದ್ರಿಂದ ಲಕ್ಷ್ಮಿಯ ವಾಸಸ್ಥಾನ. ನಿಮಗೆ ಗೊತ್ತಿರೋ ಹಂಗೆ ಅಲ್ಲಿ ಸಾವಿರಾರು ಕೋಟಿ ಬೆಳೆ ಬಾಳುವಂತಹ ಒಂದು ಒಡವೆಗಳು ಸಿಕ್ಕಿದೆ ಅಂತ ನೀವೆಲ್ಲ ನೋಡಿದ್ದೀರ ಅಂತಂದರೆ ಅಲ್ಲಿ ಲಕ್ಷ್ಮಿ ವಾಸಸ್ಥಾನ. ಆ ಒಂದು ಪವರ್ ವೈಬ್ರೇಷನ್ನು ಈ ಒಂದು ಸ್ಥಾನಕ್ಕೆ ಯಾರ್ಯಾರು ಹೋಗಿ ಬರ್ತೀರೋ ಅವರೆಲ್ಲ ಕೋಟ್ಯಾಧಿಪತಿಗಳಾಗ್ತೀರಾ. ಎರಡು, ಅದು ನೀವು ನಮ್ಮ ಜೊತೆ ಬರಬೇಕು. ನೀವು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಕು ಟೂರ್ ಜೊತೆ ಹೋಗಿರೋದು. ಆದರೆ ನಾವು ನಮ್ಮ ಜೊತೆ ನೀವು ತಿಳಿದವ್ರ ಜೊತೆ, ನಮ್ಮ ಜೊತೆ ಅಂತಂದರೆ ಗುರುಗಳ ಜೊತೆ ತಿಳಿದವ್ರ ಜೊತೆ ನೀವು ಹೋಯಿತು ಅಂತಂದರೆ ಅಲ್ಲಿ ನಾವೇನು ಮಾಡಿದ್ರೆ ಸಂಕಲ್ಪ ಮಾಡಿಸ್ತೀವಿ. ಯಾವ ರೀತಿ ನಿಮಗೆ ದೇವ್ರನ್ನ ಒಲಿಸ್ಕೋಬೇಕು, ಯಾವ ರೀತಿ ಸಂಕಲ್ಪ ಮಾಡುವಂಥ ರೀತಿಲಿರುತ್ತೆ ಅದಲ್ಲ. ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀವಿ, ಧ್ಯಾನವನ್ನು ಮಾಡಿಸ್ತೀವಿ, ಭಜನೆಯನ್ನು ಮಾಡಿಸ್ತೀವಿ. ಟೈಮ್ ಸಿಕ್ಕಿದ್ರೆ ಎಲ್ಲವನ್ನು ತಂತ್ರವನ್ನು ಮೇಯ್ನಾಗಿ ನಾವೇ ಖುದ್ದು ಇಷ್ಟು ದಿನ ನೀವು ಏನು ಮಾಡ್ತಾಯಿದ್ರಿ ಅಂತಂದರೆ ನೀವು ನನ್ನ ಪ್ರೋಗ್ರಾಮ್ ನೋಡೋಕೆ ಮನೇಲಿ ಮಾಡ್ಕೋತಾಯಿದ್ರಿ. ಆದರೆ ಖುದ್ದು ನಾನೇ ನಿಂತು ಅಲ್ಲಿ ಒಂದು ತಂತ್ರವನ್ನು ಮಾಡಿಸ್ತೀನಿ. ಆವಾಗ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ. ಹಾಗಾಗಿ ಖಂಡಿತ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಮಿಸ್ ಮಾಡದೆ ಬನ್ನಿ. ಕಳೆದ ಬಾರಿ ನಾವು ಹೋಗಿದ್ವಿ, ತುಂಬ ಜನಕ್ಕೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ನಾನು ಅದು ಪಬ್ಲಿಸಿಟಿ ಮಾಡೋದಕ್ಕೆ ಇಷ್ಟಪಡೋದು. 1000 ಜನ ಬಂತು ಅಂದರೆ ನಾನು ಏನು ಮಾಡಲಿ. ತುಂಬ ಬೇರೆ ಪುಣ್ಯವಂತರಿಗೆ ಮಾತ್ರ, ನಮ್ಮ ವಿದ್ಯಾರ್ಥಿಗಳನ್ನು ಮಾತ್ರ ನಾನು ಕರ್ಕೊಂಡು ಹೋಗುವಂಥದ್ದು. ಬೇರೆ ಅವ್ರನ್ನ ಟೂರು ಪಿಕ್ನಿಕ್ಕು ಮೋಜು ಮಸ್ತಿ ಮಾಡಬೇಕು ಅಂತಾರಲ್ಲ, ನಾವು ಕರ್ಕೊಂಡು ಹೋಗೋದಿಲ್ಲ. ದಿಸ್ ಈಸ್ ನಾಟ್ ಇದು ಟ್ರಿಪ್. ಇದೇನಂತ ಆಧ್ಯಾತ್ಮ ಪಯಣ ಅಂತಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅನಂತ ಪದ್ಮನಾಭ ಮೇಲೆಗೆ. ಮತ್ತು ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮ. ನೀವು ಅಲ್ಲಿ ಹೋಗ್ಬಿಡ್ತಂದ್ರೆ ನಿಮ್ಮ ಮೈಂಡೇ ಚೇಂಜ್ ಆಗುತ್ತೆ, ಬುದ್ಧಿವಂತರಾಗ್ಬಿಡ್ತೀರ ನೀವು. ದರ್ಶನವನ್ನು ಮಾಡಿ ಸಾಕು, ಗೊತ್ತಾಯ್ತಲ್ಲ.
ತುಂಬ ಮೈಂಡ್ ಚೆನ್ನಾಗಾಗುತ್ತೆ, ಅದ್ಭುತವಾಗುತ್ತೆ, ಬುದ್ಧಿವಂತರಾಗ್ತೀರ, ಜ್ಞಾನಿಗಳಾಗ್ತೀರ, ತಿಳುವಳಿಕೆ ಉಳ್ಳವರಾಗ್ತೀರ. ಮತ್ತು ಅನಂತ ಪದ್ಮನಾಭದಲ್ಲಿ ಎಲ್ಲ ವಿಷ್ಣು. ಅನಂತ ಪದ್ಮನಾಭ ದುಡ್ಡು, ಈ ಕಡೆ ಬುದ್ಧಿ, ಈ ಕಡೆ ದುಡ್ಡು. ಮತ್ತು ಇನ್ನೊಂದು ಅದ್ಭುತವಾದ ದೇವಸ್ಥಾನ ಕರ್ಕೊಂಡೋಗಿ ಯಾವುದು ಅಂತಂದರೆ ವಿಷ್ಣು ಮಾಯೆ. ಈ ವಿಷ್ಣು ಮಾಯೆ ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಅಲ್ಲೆಲ್ಲ VVIPಗಳೇ ಬರೋದು, VVIPಗಳು ಮಾತ್ರ ಬರುವಂಥದ್ದು. ಅದ್ಭುತವಾದಂಥ ಒಂದು ಜುಮ್ಮನ್ ಬಿಡುತ್ತೆ. ಕಳೆದ ಬಾರಿ ಹೋದಾಗ ಎಲ್ಲ ಖುಷಿ ಪಟ್ಬಿಟ್ರು, ಗುರುಗಳೇ ಎಂಥ ಒಂದು ಆನಂದ, ಎಂಥ ಒಂದು ಖುಷಿ ಸಿಗ್ತಾ ಇದೆ, ಮರೆಯೋಕ್ಕೆ ಆಗ್ತಾ ಇಲ್ಲ ಗುರುಗಳೇ ನಾನು ಅಂತ ಹೇಳಿದ್ರು. ಹಾಗಾಗಿ ಇನ್ನೂ ಕೆಲವೊಂದಾರು ವಿದ್ಯಾರ್ಥಿಗಳು ನಮಗೆ ಇನ್ನೊಂದು ಜೊತೆ ಬರಲೇಬೇಕು ಅಂತಂದು ಮತ್ತೊಮ್ಮೆ ನಾವು ಈ ಒಂದು ಅನಂತ ಪದ್ಮನಾಭಕ್ಕೆ ಓಡ್ತಾಯಿದ್ದೀವಿ. ಖಂಡಿತವಾಗ್ಲೂ ನೀವು ಇದು ಹೆಚ್ಚಿನ ಮಾಹಿತಿಯನ್ನು ಫೋನ್ ಮಾಡಿ, ಕರೆ ಮಾಡಿ ನೀವು ತಿಳ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಮತ್ತು ಇದರ 3 ದಿನದ ಒಂದು ಪ್ರಯಾಣ ನಾವು ಹೋಗುವಂಥದ್ದು. ಮತ್ತು ಅಡುಗೆ ಭಟ್ರನ್ನ ಕರ್ಕೋತೀವಿ, ಯಾಕಂದರೆ ಅಲ್ಲಿ ಫುಡ್ಡೆಲ್ಲ ಸರಿ ಇರಲ್ಲ ಅಲ್ಲೆಲ್ಲ. ಹಾಗಾಗಿ ಅಡುಗೆ ಭಟ್ರು ಒಳ್ಳೆ ಊಟ ಇರುತ್ತೆ, ಮಲ್ಕೊಳ್ಳೋದಕ್ಕೊಂದು ಒಳ್ಳೆ ಜಾಗ. ಮತ್ತು ಮೇಯ್ನಾಗಿ ಅದೆಲ್ಲ ಬಿಟ್ಬಿಡಿ, ಕರ್ಮ ಕಳೆಯೋದಕ್ಕೆ ನಾವು ಹೋಗುವಂಥದ್ದು. ಎಲ್ಲ ರೀತಿಯಂಥ ಕರ್ಮಗಳು ಕಳೆದೋಗ್ಬಿಡ್ತದಲ್ಲ ನಿಮಗೆ, ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಖಂಡಿತ ನಮ್ಮ ಜೊತೆಗೆ ನೀವು ಬನ್ನಿ. ಅದ್ಭುತವಾದಂಥ ಭಾಳಷ್ಟು ಜನ ಒತ್ತಾಯದ ಮೇರೆಗೆ ಈಗ ತಾನೇ ಹೋಗಿ ಬಂದಿದ್ದೀವಿ, ಆದರೂ ಕೂಡ ಗುರುಗಳೇ ನಿಮ್ಮ ಜೊತೆ ಬರಲೇಬೇಕು ಅಂತ ಒತ್ತಾಯ. ಮತ್ತೊಮ್ಮೆ ನಾನು ಮೊದಲಷ್ಟು ಜಾಸ್ತಿ ಜನನ ಕರ್ಕೊಂಡು ಹೋಗಲ್ಲ, ಕಡಿಮೆ ಜನನ ಕರ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡಿಸಿ. ಯಾಕಂದ್ರೆ 30ನೇ ತಾರೀಕುವರೆಗೂ, ಈ ತಿಂಗಳು ಏಪ್ರಿಲ್ 30ನೇ ತಾರೀಕು ಒಳಗಡೆ ನೀವು ಅದನ್ನು ರಿಜಿಸ್ಟ್ರು ಮಾಡಿಸ್ಬೇಕಾಗತ್ತೆ, ಗೊತ್ತಲ್ಲ. ಆಮೇಲೆ ಹೋಗೋದು ಯಾವತ್ತು ಅಂತಂದರೆ 13, 14, 15 ಗೊತ್ತಲ್ಲ. 13, 14, 15ನೇ ತಾರೀಕು ಹೋಗುವಂಥದ್ದು. ಯಾಕಂದರೆ ಎಷ್ಟೊಂದು ಜನ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ, ಆಮೇಲೆ ಬರೋಕ್ಕಾಗಲ್ಲ, ಏನೇನೋ ರೀಸನ್ಸ್ ಇರ್ತವೆ. ಅದಕ್ಕೋಸ್ಕರ 13, 14, 15 ನಾವು ಸೋಮವಾರ, ಮಂಗಳವಾರ, ಬುಧವಾರ ಹೋಗುವಂಥದ್ದು, ಗೊತ್ತಲ್ಲ. 1 ದಿನ 2 ದಿನ ಹೆಚ್ಚು ಕಡಿಮೆ ಆಗಬಹುದು, ಆಗಿಲ್ಲ ಅಂತಂದರೆ. ಬಟ್ 13, 14, 12ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಿಮಗೆ ದರ್ಶನ ಆಗುತ್ತೆ. 3 ದಿನದ ಒಂದು ಆಧ್ಯಾತ್ಮ ಪಯಣ, ಗೊತ್ತಲ್ಲ. ಇದು ಮೋಜು ಮಸ್ತಿ ಮಾಡೋದಕ್ಕಲ್ಲ, ಟೂರ್ಸು ಟ್ರಾವೆಲ್ಸ್ ಥರ ಅಲ್ಲ. ಪ್ಯೂರಾಗಿ ದೇವರ ದರ್ಶನ ಮಾಡಿ ಕರ್ಮಗಳನ್ನು ಕಳ್ಕೊಂಡು ಹೋಗೋದಕ್ಕೆ ಬರುವಂಥವ್ರು. ಖಂಡಿತವಾಗ್ಲೂ ಕೊಂಡ ಬನ್ನಿ. ಇದನ್ನು ಬೇರೆಯವ್ರಿಗೆ ನೀವು ಎಂಟರ್ಟೈನ್ಮೆಂಟ್ ಇಲ್ಲ, ನಮ್ಮ ವಿದ್ಯಾರ್ಥಿಗಳಾಗಿರಬೇಕು, ನನ್ನ ಒಂದು ಪ್ರೋಗ್ರಾಮ್ನ ನೋಡಿರಬೇಕು, ಅವರೆಲ್ಲ ನಮ್ಮ ವಿದ್ಯಾರ್ಥಿಗಳೇ. ನನ್ನ ಒಂದು ತಂತ್ರವನ್ನು ಮಾಡಿರಬೇಕು, ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳೇ. ಔಟ್ಸೈಡರ್ಸು, ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಪ್ರೋಗ್ರಾಮ್ ನೋಡಿಲ್ಲ ಅಂತ ಅವ್ರಿಗೆ ಅಲೋ ಇಲ್ಲ, ಗೊತ್ತಲ್ಲ. ಅಂಥವ್ರನ್ನ ಕರ್ಕೊಂಡು ಹೋಗೋದಿಲ್ಲ, ಗೊತ್ತಲ್ಲ. ನೀವು ಅಂತಂದರೆ ನಿಮ್ಮ ಮಕ್ಕಳು ಬರ್ತಾರೆ, ಪಾಪ ಅವ್ರು ನೋಡಿರಲ್ಲ ವಿದ್ಯಾರ್ಥಿಗಳು, ಓಕೆ ಅಂಥವ್ರು ಓಕೆ. ಆದರೆ ಅದಲ್ಲದೆ ನಾವು ಏನೋ ಟೂರ್ಗೆ ಹೋಗೋಣ, ಪಿಕ್ನಿಕ್ ಹೋಗೋಣ ಅಂತ ಬಂದ್ಬಿಡ್ತು ಅಂತಂದರೆ ತುಂಬ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ನಾವೇನೊಂದು ತಂತ್ರ ಮಾಡಿಸ್ತೀವಿ, ಇದೇನು ತಂತ್ರ ಅಂದ್ಬಿಡುತ್ತೆ, ನಾವೇನು ಸಂಕಲ್ಪ ಇದೆಲ್ಲ ಮಾಡಿ. ಅದಕ್ಕೋಸ್ಕರ ನೀವು ಬನ್ನಿ, ಗೊತ್ತಲ್ಲ. ಮೇಯ್ನು ಇನ್ನೂ ಕೆಲವೊಂದರ ಅದ್ಭುತವಂತ ಅಂದರೆ ನೀವು ಮೋಜು ಮಸ್ತಿ ಅಂತಂದರೆ ಅದು ಸಿಕ್ಬಿಡುತ್ತೆ. ಆ ಪ್ರಕೃತಿ ಸೌಂದರ್ಯ, ಆ ಒಂದು ದೇವರು. ಮತ್ತು ಜಟಾಯು ದೇವಸ್ಥಾನ ಅಂದರೆ ಮೇಲೆ ಜಟಾಯು ಇದೆ. ಅಂದರೆ ಈ ಒಂದು ಜಟಾಯು, ಈ ರಾವಣನ ಕರ್ಕೊಂಡು ಹೋಗೋ ರಾವಣ ಏನು ಮಾಡ್ತಾಯಿದ್ದೆ, ಸೀತಾಪಹರಣ ಮಾಡೋಕ್ಕೆ ಜಟಾಯು ಬಂದು ತಪ್ಪಿಸುತ್ತೆ. ಆವಾಗ ಅದು ರೆಕ್ಕೆ ಕತ್ತರಿಸ್ತಾನೆ, ಅದು ಬಿದ್ದಿದೆ ಒಂದು ಬಂಡೆ ಮೇಲೆ. ಅಲ್ಲಿ ರಾಮ ಬಂದು ಅದನ್ನು ಸಂತೈಸ್ತಾನೆ. ಅಲ್ಲಿ ರಾಮಂಗೆ ಇನ್ಫಾರ್ಮೇಷನ್ ಕೊಡುತ್ತೆ, ಈ ಥರ ತೊಗೊಂಡೋದ ರಾವಣ ಅಂತ ಹೇಳ್ತಾರೆ. ಹಾಗಾಗಿ ಅಪಹರಣ ಮಾಡೋದಂತ ಇಲ್ಲ. ಈಗ ಅಂಥ ಒಂದು ಅಲ್ಲಿ ಟ್ರಾಲಿ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ, ಏನೋ ಒಂದು ಒಳ್ಳೆ ಸ್ವರ್ಗಕ್ಕೆ ಹೋದಂಗೆ ಫೀಲ್ ಆಗುತ್ತೆ, ಭಾಸವಾಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗುತ್ತೆ. ಆ ಮೇಲ್ಗಡೆ ಆ ಜಟಾವಿಂದ ಒಳ್ಳೆ ಫಾರಿನ್ ಥರ ಇತ್ತು ನಾವು ಹೋದಾಗ. ಅದೇನೋ ಒಂದು ವಾತಾವರಣ ಅಂದರೆ ಆ ಸ್ಥಳ ಮಹಿಮೆ ಆ ಥರ ಇದೆ. ಆ ಕಾಡು ಮಧ್ಯೆ ಆ ಪ್ರಕೃತಿ ಸೌಂದರ್ಯ, ಆ ಟ್ರಾಲಿನಲ್ಲಿ ಹೋಗುವಂಥದ್ದು. ತುಂಬ ಜನ ಫೋಟೋ ತೊಗೊಂಡು, ತುಂಬ ಜನ ರೀಲ್ಸ್ ಮಾಡೋದು, ತುಂಬ ಖುಷಿಪಟ್ಟರು. ಅಂದರೆ ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಅಲ್ಲಿ, ಗೊತ್ತಲ್ಲ. ನೀವು ಮೋಜು ಮಸ್ತಿಯಲ್ಲಿ ಅಲ್ಲ ಅನ್ನೋದಕ್ಕೂ ಅಂತಂದರೂ ಕೂಡ. ಮತ್ತು ನಾವು ಒಂದು ಬೀಚಲ್ಲಿ ಕರ್ಕೊಂಡು ಹೋಗಿ ಅಂದರೆ ಸಮುದ್ರ ಸ್ನಾನ ತಿಂಗಳಲ್ಲಿ 2 ಬಾರಿ, ಒಂದು 6 ತಿಂಗಳಲ್ಲಿ 1 ಸಾರಿ ಒಂದು ನದಿ ಸ್ನಾನ, ಒಂದು ಸಮುದ್ರ ಸ್ನಾನ ಮಾಡಿದ್ರೆ ಪಾಪಗಳು ಕಡಿಮೆ ಆಗಿಬಿಡ್ತದೆ. ನಮಗೆ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ. ನದಿ ಸ್ನಾನ ಹೆಂಗೋ ಮಾಡಿಬಿಡ್ತಾರೆ, ಸಮುದ್ರ ಸ್ನಾನ. ಹಾಗಾಗಿ ಸಮುದ್ರ ಸ್ನಾನ ಅಲ್ಲಿ ಬೀಚಲ್ಲಿ ಆಟ ಆಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ರಜಾ ಬೇರೆ ಆಗಿರೋದ್ರಿಂದ ಪುಣ್ಯದ ಜೊತೆ ಖುಷಿ ಸಂತೋಷ ಸಿಗುತ್ತೆ ಅಂತಂದರೆ ಯಾಕಿಂತ ಆಪರ್ಚುನಿಟಿ. ನೀವು ನನ್ನ ಜೊತೆ ಬರಬೇಕು, ಯಾಕಂದರೆ ನಾನು ತಂತ್ರಗಳನ್ನು ಮಾಡಿಸ್ತೀನಿ. ಅಲ್ಲಿ ವಿಶೇಷವಾದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ಭುತವಾಗಿ ಫೀಲ್ ಆಗುತ್ತೆ. ಈ ಸರಿ ಬಂದವರು ಯಾರ ಪುಣ್ಯವಂತರಂಗೆ ಮಾತ್ರ ಅವಕಾಶ, ಗೊತ್ತಲ್ಲ. ಯಾರು ಆರ್ಡಿನರಿ ಇರೋರು ಅಲ್ಲೇ ಮನೇಲೇ ಇದ್ಕೊಂಡು. ನನಗೆ 1,500,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಅದರಲ್ಲಿ ಬೆರಳೆಣಿಕೆಯಷ್ಟು ಜನಗಳ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ. ಅದನ್ನು ನಾನು ಎಲ್ಲರನ್ನೂ ಬರ್ತೀನಿ ಅಂತಂದರೆ ಕರ್ಕೊಂಡು ಹೋಗಕ್ಕೆ ನನಗೆ ತುಂಬ ಜನ ಇದ್ದಷ್ಟು ನನಗೆ ಒತ್ತಡ ಜಾಸ್ತಿ ಆಗುತ್ತೆ. ಅವನ್ನೆಲ್ಲ ಮೇಂಟೈನ್ ಮಾಡಬೇಕು, ಕರ್ಕೊಂಡು ಹೋಗಬೇಕು, ಒಬ್ಬೊಬ್ಬರು ನನ್ನ ಕಡೆ ಹೋಗ್ತಾರೆ. ಹಾಗಾಗಿ ಅದ್ಭುತವಾದಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ಇನ್ನೊಂದು ಏನಂತಂದರೆ ರಾಜರಾಜೇಶ್ವರಿ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್. ಟೈಮ್ ಇದ್ದರೆ ಇನ್ನೂ ಎಲ್ಲ ಒಂದು ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಇನ್ನೊಂದೇನಂತಂದರೆ ಈ ಕೇರಳದಲ್ಲಿ ಈ ಒಂದು ಮ್ಯೂಸಿಯಂ ಇದೆ, ಅದ್ಭುತವಾದಂಥ ಮ್ಯೂಸಿಯಂ. ಅದ್ರ ಬಗ್ಗೆ ನೀವು ಫೋನ್ ಮಾಡಿ ವಿಚಾರ ತಿಳ್ಕೊಳ್ಳಿ. ಸಾಕಷ್ಟು ಹೇಳ್ತಂದರೆ ಸಮಯಾವಕಾಶ ಆಗುತ್ತೆ. ಅದನ್ನೆಲ್ಲ ಕರ್ಕೊಂಡೋಗ್ಬೇಕು, ಎಲ್ಲವನ್ನು ತೋರಿಸ್ಬೇಕು. ಜೊತೆಗೆ ಯಂತ್ರವನ್ನು ಕೊಡಬೇಕು ಅಂತ ಅಂದ್ಕೊಂಡು ತಂತ್ರವನ್ನು ಮಾಡಿಸ್ಬೇಕು ಅಂತ ಇದ್ದೀನಿ. ಮಂತ್ರವನ್ನು ಒಂದೊಂದು ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ಮಂತ್ರ ಹೇಳ್ಕೊಟ್ಟು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಸಮಸ್ಯೆಗಳು ಏನಿದೆ ಇಂಥ ನೋಡಿ ಈ ಥರ ಕೇಳ್ಕೊಳ್ಳಿ ಅಂತ ನಾನು ಹೇಳ್ಕೊಡ್ತೀನಿ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದರೆ ಈ ಥರ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮತ್ತು ವಿಷ್ಣು ಐಟಮ್ ವಿ ರಜನಿಕಾಂತು, ಮತ್ತು ದೊಡ್ಡ ದೊಡ್ಡ MLAಗಳು, MP ಗಳು, ಮತ್ತು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸು, ಮತ್ತು ಈ ತುಂಬ ರಿಚ್ ಪರ್ಸನ್ಸು, ಇಂಡಿಯಾದಲ್ಲಿರುವಂಥ ನಮ್ಮ ಎಲ್ಲ ಏನು 10 ಜನ ಶ್ರೀಮಂತ ಎಲ್ಲ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆಗ ಇಂಥ ಅದ್ಭುತವಾದಂಥ ಒಂದು ವಿಷ್ಣುಮಾಯೆ ಟೆಂಪಲ್ಗೆ ನೀವು ಎಲ್ಲನೂ ಕರ್ಕೊಂಡು ಹೋಗ್ತಾಯಿದೆ. ಅಲ್ಲಿ ವಿಚಿತ್ರವಾಗಿ ಕೇಳ್ಕೋಬೇಕು. ಶ್ರೀಮಂತ ನಾನು ಕೋಟ್ಯಾಧೀಶ್ವರ ಆಗಬೇಕು ಅನ್ನೋಂಥವ್ರು ಮಾತ್ರ ಅಲ್ಲಿ ದರ್ಶನ ಮಾಡ್ತಾರೆ. ಅದು ನಮ್ಮ ಜೊತೆ ದರ್ಶನ ಮಾಡ್ತಾರೆ. ಮತ್ತು ನೀವು ಸಂಕಲ್ಪ ಮಾಡ್ಕೋತು ಅಂತಂದರೆ ನಿಮ್ಮ ಮಕ್ಳಿಗಾಗುತ್ತೆ. ಇದು ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಾಗ್ತಾರೆ. ಯಾವತ್ತೂ ದುಡ್ಡಿಗೆ ಬರಗಾಲ ಅನ್ನೋದೇ ಇಲ್ಲ. ನಿಮ್ಮ 7 ತಲೆಮಾರು ನಾನು ಮಾಡಿಸೋಂಥ ಸಂಕಲ್ಪ ಹೆಂಗಿರುತ್ತೆ ಅಂದರೆ, ನೀವು ಸಂಕಲ್ಪ ಮಾಡಿ ದುಡ್ಡು ಬರಲಿ ಅಂತ ನಿಮ್ಮ 7 ತಲೆಮಾರು ನೀವು ಕೂತ್ಕೊಂಡು ತಿನ್ಬೋದು. ಆ ರೀತಿ ಒಂದು ಅದ್ಭುತವಾದ ಸಂಕಲ್ಪವನ್ನು ಮಾಡಿಸ್ತೀನಿ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ. ಅದಕ್ಕೋಸ್ಕರ ಕಡಿಮೆ ಜನನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದೃಷ್ಟವಂತರಿಗೆ ಮಾತ್ರ ಈ ಒಂದು ಸದಾವಕಾಶ. 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕು ಏನಿದೆ ಅದೇ ಲಾಸ್ಟ್ ಡೇಟು. ಮತ್ತು ಹೋಗುವಂಥದ್ದು ಮೇ 13, 14, 15ನೇ ತಾರೀಕು. ಹೆಚ್ಚಿನ ಮಾಹಿತಿಗೆ ನೀವು ಆಫೀಸಿಗೆ ಫೋನ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳಿ. ಮತ್ತು ಶತ್ರುನಾಶನದ್ದು ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅದ್ಭುತವಾದಂಥ ಮುದ್ರೆಗಳನ್ನು. ಆ ಮುದ್ರೆ ಮಾಡಿಕೊಂಡು ದೇವ ದರ್ಶನ ಮಾಡ್ತು ಅಂತಂದರೆ ಇಮಿಡಿಯೇಟಾಗಿ ವರ ಸಿಗುತ್ತೆ ನಿಮಗೆ. ಅಲ್ಲ, ಇಮಿಡಿಯೇಟಾಗಿ ನಿಮ್ಗೆ ಅಲ್ಲೇ ಕೆಲಸ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಒಂದು ಎಷ್ಟು ಇನ್ನೊಂದೇನಂತಂದರೆ, ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಹೋಗಿ ಬಂತು ಅಂತ ಒಂದು ಸರಿ ನೀವು ಹೋಗಿ ಬಂತಂದರೆ 6 ತಿಂಗಳು ನಿಮ್ಮ ಫುಲ್ಲು ರಿಫ್ರೆಶ್ಮೆಂಟ್ ಆಗಿಬಿಡ್ತೀರ. ನಾನು ಹೋಗಿ ಬಂದು ಆಧ್ಯಾತ್ಮ ಪಯಣಕ್ಕೆ 15 ದಿನ 20 ದಿನ ನಾನು ಒಂದು ಮೈಂಡಲ್ಲಿ ಎಲ್ಲ ಸ್ವರ್ಗದಲ್ಲಿ ಇದ್ದು ಬಂದೇನೋ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ರಿಫ್ರೆಶ್ಮೆಂಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮಿಸ್ ಮಾಡದೆ ಎಲ್ಲ ನಮ್ಮ ವಿದ್ಯಾರ್ಥಿಗಳೆಲ್ಲ ಬನ್ನಿ. ಮತ್ತೆ ಇದನ್ನು ಯಾಕಂದರೆ ಒಂದು ಸರಿ ಯಾವಾಗ ಮಾಡ್ತೀನೋ ಇಲ್ವೋ ಅಂತ ಹೇಳಿದೆ. ಮತ್ತೆ ಇನ್ನೂ ಆಧ್ಯಾತ್ಮ ಪಯಣವನ್ನು ಇನ್ನು ಯಾವಾಗ ಮಾಡ್ತೀವಿ, ಅದು ಅನಂತ ಪದ್ಮನಾಭಕ್ಕೆ ಇನ್ನು ಯಾವಾಗ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಆ ಭಗವಂತನ ಒಂದು ನಿರ್ಣಯ. ಹಾಗಾಗಿ ಈ ಒಂದು ಸದಾವಕಾಶವನ್ನು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ನೀವೆಲ್ಲ ನಮ್ಮ ಜೊತೆ ಬನ್ನಿ. 3 ದಿನದ ಒಂದು ಆಧ್ಯಾತ್ಮ ಪಯಣಕ್ಕೆ ಮಿಸ್ ಮಾಡದೆ ಬನ್ನಿ, ಬರಲೇಬೇಕು. ಅದೃಷ್ಟವಂತರಿದ್ದರೆ ಮಾತ್ರ ನಮ್ಮ ಹತ್ರ ಬರೋಕ್ಕಾಗೋದು, ಪುಣ್ಯವಂತರಿದ್ದರೆ ಮಾತ್ರ. ಈಗಲಿಂದನೇ ಸಂಕಲ್ಪ ಮಾಡ್ಕೊಳ್ಳಿ, ನೀವು ಬರೋಕ್ಕಾಗುತ್ತೋ ಇಲ್ವೋ, ದುಡ್ಡು ಇದೆಯೋ ಇಲ್ವೋ, ನಮ್ಮ ಸಮಯಾವಕಾಶ ಇದೆಯೋ ಇಲ್ವೋ, ಫಂಕ್ಷನ್ ಏನೋ ಬಿದ್ದುಬಿಡುತ್ತಾ, ಅದೆಲ್ಲ ತಲೆ. ನಾನು ಹೋಗಬೇಕು ಆಧ್ಯಾತ್ಮ ಪಯಣಕ್ಕೆ ಅಂತ ಒಂದು 10 ಬಾರಿ ಸಂಕಲ್ಪ ಮಾಡಿ, ಇಲ್ಲರ 21 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಹೆಂಗೋ ನಮ್ಮ ಜೊತೆ ಬಂದಿರ್ತೀರ. ಅದನ್ನು ನೀವು ನನ್ನ ಜೊತೆ ಬಂದಾಗ ಹೇಳ್ತೀನಿ, ಗುರುಗಳೇ ಈ ಥರ ಸಂಕಲ್ಪ ಮಾಡಿಸಿದ್ದೀನಿ, ನಾನು ಮಾಡಿದ್ದೆ, ನಾನು ಬಂದಿದ್ದೀನಿ ನೋಡಿ ಗುರುಗಳೇ ಅಂತ ಅಲ್ಲ. ಹಾಗಾಗಿ ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ಗೆ ಫೋನ್ ಮಾಡಿದರೆ ಮೆಸೇಜ್ ಹಾಕಿ, ನನಗೆ ಈ ಥರ ಆಧ್ಯಾತ್ಮ ಪಯಣ ಬರಬೇಕು ಅಂತ. ಅಕಸ್ಮಾತ್ ಬ್ಯುಸಿ ಇತ್ತು ಅಂತಂದರೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ